ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ನಾವು ಕೊಬ್ಬರಿ ಉಂಡಿ ಮಾಡ್ಕೊಳತ್ತೀನಿ. ನಾನು ಇಲ್ಲಿ ಕೊಬ್ಬರಿ ಹೆಚ್ಕೊಳತ್ತೀನಿ ನೋಡ್ರಿ. ಎಷ್ಟಿಷ್ಟು ಇದು ಇಲ್ಲಿ ಮಿಕ್ಸಿಗೆ ಹಾಕೋಬೇಕ್ರಿ. ಹಿಂಗೆ ಹೆಚ್ಕೊಂಡು ಅಷ್ಟು ಸಣ್ಣಗೆ ಮಿಕ್ಸಿಗೆ ಹೆಚ್ಕೊಳತ್ತೀನಿ ರೀ. ನಾನೀಗ ಇದಿಷ್ಟು ಹೆಚ್ಕೊಂಡ್ಬಿಡೋಣಂತ್ರಿ. ಹೆಚ್ಕೊಂಡು ಮಿಕ್ಸಿಗೆ ಹಾಕೋಣಂತ್ರಿ. ಸ್ವಲ್ಪ ದಪ್ಪ ದಪ್ಪ ಇದು ಮಾಡ್ಕೊಂಡು ಹೆಚ್ಕೊಳ್ಳೋರು ಸಣ್ಣದಿರಲಿ ಅಂತಲೂ ಹೆಚ್ಕೋಬಹುದ್ರಿ. ಬಾದಾಮಿ ತೊಗೊಳತ್ತೀನಿ ಇಲ್ಲಿ ನಾನು. ಆಕ್ರೋಟ್ ತೊಗೊಳತ್ತೀನಿ ಇಲ್ಲಿ ಸ್ವಲ್ಪ ತೊಗೊಳತ್ತೀನಿ ನಾನು. ಮತ್ತು ಇಲ್ಲಿ ಹಂಗೆ ಗೋಡಂಬಿ ತೊಗೊಳತ್ತೀನಿ. ನಿಮ್ಗೆ ಯಾವ ಇಷ್ಟ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೋಬಹುದು. ನಾನು ಇಷ್ಟ ತಗೊಂಡಿನಿ ನೋಡ್ರಿ. ಇಲ್ಲಿ ಡೇಟ್ಸ್ ತೊಗೊಂಡಿನಿ ನಾನು. ಡೇಟ್ಸ್ ಎಲ್ಲ ಬೀಜ ಎಲ್ಲ ಬಿಡಿಸ್ಕೊಳ್ಳೋಣಂತ್ರಿ. ಬಿಡಿಸ್ಕೊಂಡು ಇಟ್ಕೊಳ್ಳೋಣಂತ್ರಿ. ಇಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿನಿ ನಾನು. ಒಣ ದ್ರಾಕ್ಷಿ. ಈ ದ್ರಾಕ್ಷಿ ಒಂದು ಸ್ವಲ್ಪ ಇಷ್ಟು ತೊಗೊಂಡು ನೋಡ್ರಿ. ಒಂದು ಸ್ವಲ್ಪ ತೊಳ್ಕೊಳ್ಳೋಣಂತ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಔಷಧ ಅದು ಹೊಡ್ತಿರ್ತಾರಲ್ರಿ, ಹಾಗಾಗಿ ತೊಳೋದಕ್ಕೆ ತೊಗೋಬೇಕು ನೋಡ್ರಿ. ದ್ರಾಕ್ಷಿ ಯಾವಾಗ ಸ್ವಲ್ಪ ತೊಳೆದೇ ಹಾಕೋಬೇಕು ನೋಡ್ರಿ. ಯಾಕಂದ್ರೆ ಅದ್ರ ಭಾಳ ಜಾಸ್ತಿ ಕೆಮಿಕಲ್ ಅದ್ರದಾಗ ಎದ್ದಿ ತೆಗ್ದಿರ್ತಾರಲ್ರಿ, ಹಾಗಾಗಿ ದ್ರಾಕ್ಷಿ ಯಾವಾಗೂ ತೊಳೆದು ಹಾಕ್ಬೇಕು ನೋಡ್ರಿ. ಇಲ್ಲ ಸ್ವಲ್ಪ ತೊಳೆದು ಬಿಸಿಲಿಗೆ ಚಂದಾಗಿ ಒಣಗಿಸ್ಕೊಂಡ್ಬಿಟ್ಟು ನೀವು ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೋಬಹುದ್ರಿ. ಬರ್ರಿ ಕೊಬ್ಬರಿ ಸಣ್ಣ ಮಾಡ್ಕೊಳ್ಳೋಣಂತ್ರಿ. ಈಗ ನೋಡ್ರಿ ಇಷ್ಟು ಸಣ್ಣ ಮಾಡ್ಕೋಬೇಕು ನೋಡ್ರಿ ಕೊಬ್ಬರಿ. ಈಗಿದು ಹಾಕೊಳ್ಳೋಣಂತ್ರಿ. ಗೋಡಂಬಿ, ಆಕ್ರೋಟ್ ರೀ, ಮತ್ತು ಬಾದಾಮಿ. ಇದೇನು ಡೇಟ್ಸ್ ಎಲ್ಲ ಇದು ಮಾಡ್ಕೊಂಡಿವಲ್ರಿ, ಬಿಡಿಸ್ಕೊಂಡಿವಲ್ಲ ನಾವು. ಇದನ್ನು ಹಂಗೆ ಇದ್ರಾಗೆ ಹಾಕಿ ಇದೊಂದು ಸ್ವಲ್ಪ ಮೊದಲು ಪೌಡರ್ ಮಾಡ್ಕೊಳ್ಳೋಣಂತ್ರಿ. ಡೇಟ್ಸ್ ಹಾಕೊಳ್ಳೋಣಂತ್ರಿ. ಈಗ ಹಾಗೆ ಇಲ್ಲಿ ನಾವು ದ್ರಾಕ್ಷಿ ಏನು ತೊಗೊಂಡಿವಲ್ರಿ, ದ್ರಾಕ್ಷಿನೂ ಹಾಕೊಳ್ಳೋಣಂತ್ರಿ ಇದ್ರದಾಗೆ. ಸ್ವೀಟ್ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೇಕು ನೋಡ್ರಿ ನಾವು. ನೋಡ್ರಿ ಎಲ್ಲ ರುಬ್ಬೇದು ನೋಡ್ರಿ. ಈಗ ಅಂದ್ರೆ ಇದ್ರಾಗ ನಾನು ಈಗ ಬಿಸಿ ಮಾಡ್ಕೊಳಾರ್ದೆ, ತುಪ್ಪ ಹಾಕ್ಕೊಳಾರ್ದೇನೆ ಇನ್ಸ್ಟಂಟ್ ಲಡ್ಡು ಕೊಬ್ಬರಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೀನಿ ರೀ ಈಗ ನಿಮಗೆ. ಈಗ ಇದ್ರೊಳಗೆ ನಾವು ಉಂಡೆ ಕಟ್ಕೊಂಡ್ಬಿಡ್ಬೋದ್ರಿ ಈಗ. ಯಾಕಂದ್ರೆ ಇದ್ರಾಗ ನಾವು ಡೇಟ್ಸ್ ಮತ್ತು ದ್ರಾಕ್ಷಿ ಹಾಕೊಂಡಿವಲ್ರಿ, ಅದರೊಳಗೆ ಇದಿಷ್ಟು ಕೂಡ್ಕೋತದ್ರಿ. ಆಮೇಲೆ ಉಂಡೆ ಚಂದ ಕಟ್ಕೋತಾವ್ರಿ ಒತ್ತೆಗೆ. ನಮ್ಗೆ ಯಾವ ತುಪ್ಪನೂ ಬೇಡ, ಮತ್ತು ಏನು ಬಿಸಿ ಮಾಡ್ಕೊಳ್ಳೋದು ಬೇಡ, ಏನೂ ಬೇಡ. ಇದ್ರಾಗ ಒಂದು ಸ್ವಲ್ಪ ಹಾಗೆ ಕಸಿ ಹಾಕೊಳ್ಳೋಣಂತ್ರಿ. ಹಾಕೊಳತ್ತೀನಿ ರೀ. ಈಗ ಇದು ಚಂದ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಎಲ್ಲ ಚಂದ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡು ಒಂದು ವಾರದವರೆಗೂ ಬೇಕಾದಂಗೆ ಇಟ್ಕೊಂಡು ನಾವು ತಿನ್ಬೋದು ನೋಡ್ರಿ. ಮಕ್ಳಿಗೆ ಕೊಡ್ಬೋದ್ರಿ, ವಯಸ್ಸಾದವ್ರಿಗೆ ಕೊಡ್ಬೋದು, ಬಾಣಂತಿಯರಿಗೆ ಎಲ್ಲರೂ ತಿನ್ಬೋದು ನೋಡ್ರಿ. ಇದು ಹೆಲ್ತಿಗೆ ಭಾಳ ಒಳ್ಳೇದು. ಈಗ ದಸರಾದಾಗೆಲ್ಲ ಉಪವಾಸ ಇರ್ತಾರಲ್ರಿ, ಅವರು ಎಲ್ಲ ಮಾಡ್ಕೊಂಡು ತಿನ್ಬೋದು. ಚಂದ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ನೋಡ್ರಿ ಇಷ್ಟು ನಾ ಏನು ತೊಗೊಂಡಿದ್ದೆ ಡೇಟ್ಸು ಮತ್ತು ದ್ರಾಕ್ಷಿ ಅಷ್ಟ್ರದಾಗೆ ಎಷ್ಟು ಚಂದ ಕೂಡ್ಕೊಂಡದ ನೋಡ್ರಿ. ನೀವು ಮತ್ತು ಇದ್ರೊಳಗೆ ಒಂದು ಸ್ವಲ್ಪ ಶೇಂಗಾ ಮಿಕ್ಸ್ ಮಾಡ್ಕೋಬೋದ್ರಿ. ನಿಮ್ಗೆ ಮತ್ತು ಯಾವ ಡ್ರೈ ಫ್ರೂಟ್ಸ್ ಬೇಕು, ಪಿಸ್ತಾ ಅದೆಲ್ಲ ಮಿಕ್ಸ್ ಮಾಡ್ಕೋಬೋದು ಚಂದಗೆ ರೀ. ನೋಡ್ರಿ ಎಷ್ಟು ಚಂದ ಕೂಡ್ಕೊಂಡದೆಲ್ಲ. ನಾ ತುಪ್ಪ ಹಾಕಿಲ್ಲ, ಏನೂ ಇಲ್ಲ. ಈಗ ಸಣ್ಣ 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 ಉಂಡೆ ಮಾಡ್ಕೊಳ್ಳೋಣಂತ್ರಿ. ದೇವ್ರ ನೈವೇದ್ಯಕ್ಕೆ ಅದು ಎಲ್ಲ ಜಲ್ದಿ ಆಗೋವಂಥದ್ದು ರೆಸಿಪಿ ಅದ ರೀ. ಇದು ಮಾಡ್ಕೋಬೋದ್ರಿ ಯಾರಾದ್ರೂ. ಭಾಳ ಈಸಿ ಅದ ರೀ ಇದು ರೆಸಿಪಿ. 5 ನಿಮಿಷ ಒಳಗೆ ಆಗ್ತದ್ರಿ. ಬರೀ 5 ನಿಮಿಷ ಒಳಗೆ ಆಗೋವಂಥ ರೆಸಿಪಿ ಅದ ರೀ ಇದು.
ಬರೀ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈ ಥರ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ ಥರ ಉಂಡೆ ಕಟ್ಕೊಂಡ್ಬಿಡ್ಬೇಕು ನೋಡ್ರಿ. ನೋಡ್ರಿ ಅದರೊಳಗೆ ಇಷ್ಟೆಲ್ಲ ಆಗ್ಯದ ನೋಡ್ರಿ. ಚಂದ ಕೈಗೆ ಏನು ಹತ್ಕೊಳ್ಳಲಾಗ್ಯದ ನೋಡ್ರಿ. ಕೊಬ್ಬರಿ ಚಲೋ ಇರ್ಬೇಕು ನೋಡ್ರಿ. ಎಣ್ಣೆ ಬಿಡೋ ಅಂಥದ್ದು ಇರ್ಬೇಕ್ರಿ ಕೊಬ್ಬರಿ. ಹೆಂಗೆ ಎಣ್ಣೆ ಬಿಟ್ಕೊಂಡದ ನೋಡ್ರಿ ಕೊಬ್ಬರಿ. ಮಕ್ಳಿಗೆ ಭಾಳ ಒಳ್ಳೇದ್ರಿ ಇದು. ಮಕ್ಕಳಿಗೆಲ್ಲ ಕೊಡ್ಬೇಕ್ರಿ ತಿನ್ನಾಕ ಮುಂಜಾನೆ. ಬೆಲ್ಲ ಹಾಕಿಲ್ಲ, ತುಪ್ಪ ಇಲ್ಲ, ಬಿಸಿ ಮಾಡಿಲ್ಲ, ಏನಿಲ್ಲ. ಎಷ್ಟು ಚಂದಾಗ್ಯಾವ ನೋಡ್ರಿ ನಮ್ಮ ಉಂಡೆ. ನೀವು ಮಾಡ್ಕೊಂಡು ತಿನ್ರಿ. ಹಿಂಗೆ ಭಾರಿ ಟೇಸ್ಟ್ ಆಗ್ತಾವ್ರಿ. ಮತ್ತು ಹೆಲ್ದಿಗೂ ಭಾಳ ಒಳ್ಳೇದು ನೋಡ್ರಿ. ಇದು ಭಾಳ ಜಲ್ದಿ ಆಗ್ತದ್ರಿ. ಇದು ಏನು ಭಾಳ ಟೈಮ್ ತೊಗೊಳಲ್ಲ, ಏನಿಲ್ಲ. ಎಲ್ಲ ನನ್ನ ವೀಡಿಯೋಗಳೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಫಾರ್ ವಾಚಿಂಗ್.